ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ. ಈವ್ನಿಂಗ್ ಸ್ನ್ಯಾಕ್ಸ್ ಉಳಿದ ಅನ್ನದಲ್ಲಿ ಫ್ರೈಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬ ಸುಲಭ ಈಸಿಯಾದ ರೆಸಿಪಿ. ಅನ್ನವನ್ನು ವೇಸ್ಟ್ ಮಾಡದೆ ಈ ಥರದಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡಿ. ಈಗ ರಜದಲ್ಲಿ ಈ ಥರದ ಸ್ನ್ಯಾಕ್ಸ್ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ಅನ್ನವನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಕುದಿಸಿದ್ದ 2 ಆಲೂಗಡ್ಡೆ, ದೊಡ್ಡ ಬಿಗ್ ಆಲೂಗಡ್ಡೆಯನ್ನು ತೆಗೆದು ಕುದಿಸಿ ಇದನ್ನು ನೈಸಾಗಿ ಮಾಡ್ಕೊಳ್ಳಿ. ಆಲೂಗಡ್ಡೆಯನ್ನು ಕೈಯಿಂದ ಹಾಗೆ ನೈಸಾಗಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ಸ್ವಲ್ಪ ಹಸಿಮೆಣಸಿಕಾಯಿ 1 ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಅಥವಾ ನಿಮ್ಮ ಖಾರದ ಪುಡಿ ಇದ್ರೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾರ್ನ್ ಫ್ಲೋರನ್ನು 4 ರಿಂದ 5 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಕೂಡ ನೈಸಾಗಿ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಬೇಡಿ. ನೀರಿಲ್ದೇ ಹಾಗೆ ನಾದ್ಕೋಬೋದು. ಚೆನ್ನಾಗಿ ನಾದಿ ಅಂದ್ರೆ ಒಡೆಯೋಗಿಲ್ಲ, ಚೆನ್ನಾಗಿ ಫ್ರೈಸ್ ಬರುತ್ತೆ. ನೋಡಿ, ಈ ಥರದಲ್ಲಿ ಮಾಡಿ ರೌಂಡ್ ಬಾಲ್ ಹಾಕಿ ಎಂದೇ 1 ನಿಮಿಷ ನೆನೆಯಲು ಬಿಟ್ಟು ಒಂದು ತಟ್ಟೆಗೆ ಎಣ್ಣೆ ಹಚ್ಚಿ ಇದನ್ನು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಲಟ್ಟಿಸ್ಕೊಳ್ಳಿ. ಸ್ಕ್ವಯರ್ ಆಗಿ ಲಟ್ಸ್ಕೋಬೇಕು. ಸ್ಕ್ವಯರ್ ಆಗಿ ಲಟ್ಸ್ಕೊಂಡು ನೋಡಿ, ಈ ಥರದಲ್ಲಿ ಸ್ಕ್ವಯರ್ ಆಗಿ ಲಟ್ಸ್ಕೊಳ್ಳಿ. ನಿಮಗೆ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಈ ಥರದಲ್ಲಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಫ್ರೈಸ್ ಅಂದರೆ ನೀಟಾಗಿ ರೌ ಇರುತ್ತೆ, ಅದೇ ಥರದಲ್ಲಿ ಮಾಡ್ಕೊಳ್ಳಿ. ನೋಡಿ, ಹೀಗೆ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಕ್ರಂಚಿ ಕೂಡ ಇರುತ್ತೆ ಫ್ರೆಂಡ್ಸ್. ಇದನ್ನು ಎಣ್ಣೆ ಕಾಯಲು ಬಿಡಿ. ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಲ್ಲಿ ಹಾಕಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಕಂದು ಬಣ್ಣ ಬಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಪ್ರೈಸು ಜಾಸ್ತಿ ಉದ್ದ ಅನಿಸಿದರೆ 2 ಭಾಗ ಮಾಡಿಕೊಂಡು ಕಟ್ ಮಾಡಿ ಚೆನ್ನಾಗಿ ಬರುತ್ತೆ. ಆ ಥರದಲ್ಲಿ ಬರುತ್ತೆ. ಇದು ನೋಡಿ, ಕಡ್ಡಿ ಆಗಿ ಸೂಪರಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಗೋಲ್ಡನ್ ಬ್ರೌನ್ ಆಗಿವರೆಗೆ ಕರಿದಿದೆ. ಹೈ ಫ್ಲೇಮಲ್ಲೇ ಇಡಿ. ಸಣ್ಣ ಉರಿಯಲ್ಲಿ ಫಸ್ಟ್ ಇಡು, ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಟರೆ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನೋಡಿ, ಉಳಿದ ಅನ್ನದಲ್ಲಿ ಫ್ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್. ಹಾಗೆ ನೀವು ಒಂದು ಸರಿ ಟ್ರೈ ಮಾಡಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉಳಿದ ಅನ್ನ ವೇಸ್ಟ್ ಆಗದೆ 0 ವೇಸ್ಟಲ್ಲಿ ಮಾಡಿ. ತುಂಬ ಸುಲಭವಾಗಿ ಮಾಡಿ ಈ ಥರ ರೆಸಿಪಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.